ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಡೂಪರಾಗಿ ರೆಡಿಯಾಗ್ಬಿಟ್ಟು ಹಾಸನಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮೂರು ಹಾಸನ ಹತ್ರನೇ, ಆದರೂ ಇಷ್ಟು ವರ್ಷದಿಂದ ಹಾಸನಾಂಬ ಟೆಂಪಲ್ಗೆ ಹೋಗೋಕ್ಕಾಗಿರಲಿಲ್ಲ. ಈ ಸತಿ ಹೋಗಲೇಬೇಕು ಅಂತ ನಾನು ನಮ್ಮ ಅಕ್ಕನೂ ಹೋಗ್ತಾ ಇದ್ದೀವಿ. ಹೆಂಗೆಲ್ಲ ದರ್ಶನ ಆಗುತ್ತೆ ನೋಡೋಣ ಬನ್ನಿ. ಬಸ್ ಅಂತೂ ಸಿಕ್ಕಾಬಟ್ಟೆ ರಶ್ ಆಗಿತ್ತು ಫ್ರೆಂಡ್ಸ್. ನಿಂತ್ಕೊಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಆಗಿತ್ತು. ಇಲ್ಲಿ ನೋಡೇ ನಮಗೆ ಭಯ ಆಗೋಯ್ತು. ಇನ್ನು ಹಾಸನಾಂಬ ಟೆಂಪಲಲ್ಲಿ ಹೆಂಗಿದೆಯೋ ಏನೋ, ಎಷ್ಟು ಜನ ಇರ್ತಾರೋ ಏನೋ ಅಂತ ಹೋದ್ವಿ ಧೈರ್ಯ ಮಾಡಿಕೊಂಡು. ಎಷ್ಟು ಏನಿದು ನಂಬರಾ? ಹೌದಾ, ನಾನು ನಂಬರ್ ನೋಡ್ಬಿಟ್ಟು ಅಷ್ಟು ದುಡ್ಡು ಕೊಡಬೇಕು ಒಂದು ಸ್ಲೀಪರಿಗೆ ಅನ್ಕೊಂಡೆ. ಬಂದ್ಬಿಡು, ಊಟ ಹೋಗ್ಬಿಟ್ಟು ನೀವು ಹೊಸ ತಗೊಳ್ಳಲ್ಲ. ದೇವಸ್ಥಾನಕ್ಕೆ ಹೋಯ್ತು ಹಂಗೆ ಬಂದು ಅಂತ ಅಲ್ಲಿ ಕ್ಯೂ ಮಾಡ್ಕೊಂಡು ನೀನೇ ನನಗೆ ಕೊಟ್ಟು ನಾವು ದರ್ಶನ ಮಾಡೋದು ಯಾವಾಗ, ಏನು ಕತೆ? ಫ್ರೆಂಡ್ಸ್, ನಾವು ಬರೀ ಹಿಂದೆ ಕ್ಯೂ ನಿಂತ್ಕೊಳಕ್ಕೆ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂದರೆ ಎಂಡಿಂಗೇ ಸಿಗೋಂಗಿಲ್ಲ, ಅಷ್ಟು ದೂರ ಹೋಗ್ತಾನೆ ಇದ್ದೀವಿ, ಸಿಗೋಂಗೇ ಇಲ್ಲ. ಎಷ್ಟು ಜನ ಫ್ರೆಂಡ್ಸ್, ಸಖತ್ ಜನ ಇದ್ದರು. ಆಮೇಲೆ ಫ್ರೆಂಡ್ಸ್, ಇಲ್ಲಿ ಟಿಕೆಟಿನ ವ್ಯವಸ್ಥೆ ಇದೆ. 1000 ರೂಪಾಯಿ ಟಿಕೆಟು, 300 ರೂಪಾಯಿ ಟಿಕೆಟು, ಅವೆಲ್ಲ ಮೋಸ್ಟ್ಲಿ ಬೇಗ ಆಗ್ಬೋದು. ನಾವೆಲ್ಲ ಏನಿಲ್ಲ, ಮಾಮೂಲಿ ಇದಕ್ಕೆ ಹೋದ್ವಿ ಫ್ರೆಂಡ್ಸ್. ಹಾಸನಾಂಬ ತಾಯಿ ದರ್ಶನ ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್, ಎಲ್ಲ ಸ್ಕಿಪ್ ಮಾಡಬೇಡಿ. ನಾನು ವಿಡಿಯೋ ಮಾಡ್ತಿರೋದಕ್ಕೆ ಒಂದು ಅಣ್ಣ ಹೆಂಗೆ ಫೋಸ್ ಕೊಡ್ತಿದ್ದೆ ನೀವೇ ನೋಡಿ ಫ್ರೆಂಡ್ಸ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ. ನಾವು ಬೆಳಗ್ಗೆ 11 ಗಂಟೆಗೆ ಬಂದ್ವಿ ಫ್ರೆಂಡ್ಸ್. ನೋಡೋಣ ಎಷ್ಟು ಗಂಟೆಗೆ ನಮ್ಮ ದರ್ಶನ ಮುಗಿಬೋದು, ಹಂಗೆ ಮುಂದೆ ಗೊತ್ತಾಗುತ್ತೆ. ವಿಡಿಯೋ ತಪ್ಪದೆ ನೋಡಿ ಎಷ್ಟು ಗಂಟೆಗೆ ದರ್ಶನ ಮುಗಿತೈತೆ. ನಾವು ದರ್ಶನ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಹೋಗ್ತೀವಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲೆಲ್ಲ ಪರವಾಗಿಲ್ಲ ಫ್ರೆಂಡ್ಸ್, ಸೇಫ್ಟಿಯಾಗೈತೆ. ಬಿಸಿಲು ಬೀಳ್ದಂಗೆ ಮೇಲೆಲ್ಲ ಹಾಕಿದ್ದಾರೆ, ಹಂಗಾಗಿ ಆರಾಮಾಗಿ ಹೋಗ್ಬೋದು. ತುಂಬ ಜನ ಜಾಸ್ತಿ ಆದರೆ ಅದರಿಂದೆಲ್ಲ ಹೊರಗಡೆನೇ ಕ್ಯೂ ನಿಂತಿದ್ರು. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಅಂತ ಹೇಳಿ ನರ್ಸ್ಗಳು ಇದ್ದರು ಫ್ರೆಂಡ್ಸ್. ಆಮೇಲೆ ಕುಡಿಯೋಕ್ಕೆ ನೀರು ಸುಸ್ತಾಗುತ್ತೆ ಅನ್ನೋರಿಗೆ ಎಲ್ಲ ನೀರು ಎಲ್ಲ ವ್ಯವಸ್ಥೆ ಕೊಡ್ತಾಯಿದ್ರು. ಆಮೇಲೆ ಇಲ್ಲಿ ಇದು ಹಾಕಿದಾರಲ್ಲ ಫ್ರೆಂಡ್ಸ್, ಅದಕ್ಕೆ ಕೆಳಗಡೆ ಕಾಲಿಗೆ ಏಟಾಗಬಾರ್ದು ಅಂತ ಹೇಳಿ ಬೇರೆ ಕಟ್ಟಿದ್ರು. ಸೇಫ್ಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್, ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಅದೇ ದರ್ಶನ ಆಗೋದು ಮಾತ್ರ ಲೇಟ್ ಆಗುತ್ತೆ, ಅದು ಬಿಟ್ಟರೆ ಇನ್ನೇನು ಇಲ್ಲ ಫ್ರೆಂಡ್ಸ್, ಬರ್ಬೋದು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವ್ಯವಸ್ಥೆ ಇದೆ, ಅದನ್ನು ಹೇಳಲಿಲ್ಲ ಅಲ್ಲ ನಿಮಗೆ. ಹೆಲಿಕಾಪ್ಟ್ರ್ ವ್ಯವಸ್ಥೆ ಇದೆ ಫ್ರೆಂಡ್ಸ್. ಅದು ಬೇಲೂರು ಹಳೆಬೀಡು ಸುತ್ಕೊಂಡು ಬರುತ್ತಂತೆ ಫ್ರೆಂಡ್ಸ್. ಅದಕ್ಕೆ 4000 ಅಂತೆ, 4000 ಫ್ರೆಂಡ್ಸ್. ಕೂರಕ್ಕಂತೂ ಆಗಲ್ಲ, ಕೆಳಗಡೆನೇ ನೋಡಿ ಖುಷಿ ಪಡೋಣ. ಆದರೂ ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಅದು ನನ್ನೇ ಕರಿತಿದೆ ಅನ್ನಿಸ್ತಾ ಇದೆಯಲ್ಲ. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಇವಾಗ ಟೈಮ್ ಬಂದು 12:30 ಫ್ರೆಂಡ್ಸ್. ದರ್ಶನನೆಲ್ಲ ಸ್ಟಾಪ್ ಮಾಡಿಸಿದ್ದಾರೆ. VIP ಗಳು ಬಂದರು ಅಂತ ಹೇಳಿ ದರ್ಶನ ಇನ್ನು 3:30ಗಂತೆ ಫ್ರೆಂಡ್ಸ್. ಅಲ್ಲಿವರೆಗೂ ಹಿಂಗೇ ರೆಸ್ಟ್ ಮಾಡ್ತಾ ಇರೋದು. ಇಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದಾರಲ್ಲ ಫ್ರೆಂಡ್ಸ್, ಅದೇ ಪಿಂಕ್ ಕಲರ್ ವೇಲ್ ಹಾಕಿದ್ದಾರೆ ನೋಡಿ. ಅವರೆಷ್ಟು ಕಾಮಿಡಿ ಮಾಡ್ತಾಯಿದ್ರು ಅಂದರೆ ಬೀರೂರವ್ರಂತೆ ಫ್ರೆಂಡ್ಸ್. ತುಂಬಾ ಮಾತಾಡ್ತಿದ್ರು. ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಲ್ಲಿ 3:30 ತನಕ ನಾವು ಕೂತಿದ್ವಾ ಅನ್ನೋ ಫೀಲೇ ಆಗಲಿಲ್ಲ ಫ್ರೆಂಡ್ಸ್, ಅಷ್ಟು ಕಾಮಿಡಿ ಮಾಡ್ತಿದ್ರು. ಹೆಂಗೋ ಟೈಮ್ ಪಾಸ್ ಆಯಿತು ಫ್ರೆಂಡ್ಸ್. ಆ ಆಂಟಿ ಇರೋದ್ರಿಂದ ಹೆಂಗೋ ಟೈಮ್ ಪಾಸ್ ಆಯಿತು.
ಆದರೆ ಹಾಸನಾಂಬ ಟೆಂಪಲ್ಗೆ ಇಷ್ಟು ಜನ ಬರ್ತಾರಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾವು ಕುಂಭಮೇಳನೆಲ್ಲವ ಟಿ ವಿಲಿ ನೋಡ್ತಾಯಿದ್ವಿ, ಇಷ್ಟೊಂದು ಜನ ಇರ್ತಾರಾ ಅಂತ ಅಂದ್ಕೊತಿದ್ದು. ಹಾಸನ ಮಿನಿ ಕುಂಭಮೇಳ ಐತೆ ಫ್ರೆಂಡ್ಸ್, ಅಷ್ಟು ಜನ ಇದ್ದರು. ಭಕ್ತಾದಿಗಳಿಗೆಲ್ಲ ಬೇಜಾರಾಗಬಾರ್ದು, ಬೋರ್ ಅನ್ನಿಸ್ಬಾರ್ದು ಅಂತ ಹೇಳಿ ಹರಿಕತೆ, ಹಾಡುಗಳು, ಭಕ್ತಿಗೀತೆಗಳು ಎಲ್ಲ ಹೇಳ್ತಾಯಿದ್ರು ಫ್ರೆಂಡ್ಸ್. ಅಷ್ಟೊಂದು ಕೇಳೋಷ್ಟು ಏನು ಇದಿರಲಿಲ್ಲ ಫ್ರೆಂಡ್ಸ್. ನಮಗೆ ಫುಲ್ಲು ಸುಸ್ತಾಗಿತ್ತು. ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ ಫ್ರೆಂಡ್ಸ್, ಹಂಗೆ ಹೋಗಿದ್ವಿ. ಫುಲ್ಲು ಸುಸ್ತಾಗೋದ್ವಿ ಫ್ರೆಂಡ್ಸ್. ಇವಾಗ ಏನು ನೀವು ನೋಡ್ತಾ ಇದ್ದೀರೋ ಹಾಸನಾಂಬ ತಾಯಿನ, ಇವಾಗಲೇ ನೋಡ್ಕೊಬಿಡಿ ಫ್ರೆಂಡ್ಸ್. ಒಳಗಡೆ ಹೋದರೆ ಸ್ವಲ್ಪನೂ ಕಾಣಿಸಲ್ಲ, ಎಲ್ಲ ನೂಗ್ತಾ ಇರ್ತಾರೆ. ಅದಕ್ಕೆ ಅವ್ರು ಐಡಿಯಾ ಮಾಡಿಬಿಟ್ಟು ಮೊದಲೇ ಟಿ ವಿಲಿ ಹಾಕ್ಬಿಟ್ರು ಅಂತ ಫ್ರೆಂಡ್ಸ್. ನೋಡಿ ನಮಗೆ ಇವಾಗ ಫ್ಲಾಶ್ ಆಗ್ತಿದೆ. ಹೌದು ಫ್ರೆಂಡ್ಸ್, ಅದಕ್ಕೆ ಇವ್ರು ಹಾಕಿರೋದು. ಒಳಗಡೆ ನೋಡಿ ಫ್ರೆಂಡ್ಸ್ ಹೆಂಗಿತ್ತು ಅಂದರೆ ಡೆಕೋರೇಷನ್ನು ವಾವ್ ಅನ್ನೋ ರೀತಿ ಇತ್ತು ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ನೋಡಿ ಫ್ರೆಂಡ್ಸ್, ಶಿವಲಿಂಗ ಇಷ್ಟೊಂದಿದ್ದು ಅಂದರೆ ಬಸವಣ್ಣ ದೇವರು, ಕೆಳಗಡೆ ಎಲ್ಲ ಶಿವಲಿಂಗ ಸಖತ್ತು ಶಿವಲಿಂಗಗಳಿದ್ದು. ವೀಡಿಯೋ ಮಾಡಿಬಿಡಿ ಹೋಗಿ ಅಂತ ಇದ್ರು, ನಾವು ಬಿಡ್ತೀವ ಫ್ರೆಂಡ್ಸ್? ವೀಡಿಯೋ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಲೈಟಿಂಗ್ಸು ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ದೇವ್ರ ಹತ್ರ ಬರೋ ಹೊತ್ತಿಗೆ ಎಷ್ಟು ಗಂಟೆ ಆಗಿರ್ಬೋದು ಫ್ರೆಂಡ್ಸ್? ಕರೆಕ್ಟ್ 7 ಗಂಟೆ ಆಯಿತು. ಬೆಳಗ್ಗೆ ಬಂದವರು ಫ್ರೆಂಡ್ಸ್. ನಾವು ತಿಂಡಿನೂ ತಿಂದಿಲ್ಲ, 7 ಗಂಟೆವರೆಗೂ ನೋಡ್ತಾ ಇದ್ವಿ ತಾಯಿ ದರ್ಶನ ಮಾಡಲೇಬೇಕು ಅಂತ ಹೇಳಿ. ಆಮೇಲೆ ಈ ಕಡೆ ಎಲ್ಲ ನೋಡಿ ಫ್ರೆಂಡ್ಸ್, ಚಿಕ್ಕ ದೇವ್ರುಗಳೆಲ್ಲ ಇತ್ತು ಫ್ರೆಂಡ್ಸ್. ಬಸವಣ್ಣ ದೇವರು ಎಲ್ಲ ಇತ್ತು. ಅಷ್ಟೊಂದು ರಶ್ಶಲ್ಲೇ ನಮಗೆ ನೀಟಾಗಿ ನೋಡೋಕ್ಕಾಗಲೇ ಇಲ್ಲ ಫ್ರೆಂಡ್. ಆಮೇಲೆ ಹೋದ್ವಿ ಒಳಗಡೆ, ಸಖತ್ತು ಜನ ರಶ್ ಆಗಿದ್ರು ಫ್ರೆಂಡ್ಸ್. ಏನು ನೋಡ್ತಾ ಇದ್ರು ಅಲ್ಲಿ ಒಳಗಡೆ, ದೇವ್ರು ನೋಡೋಕ್ಕೆ ಬಿಡೋಂಗಿಲ್ಲ ಫ್ರೆಂಡ್ಸ್. ಆದರೂ ಹೋದ್ವಿ, ಏನು ವೀಡಿಯೋ ಮಾಡ್ಕೋಬೋದು ಅನ್ನೋ ಇದ್ರ ಮೇಲೆ ವೀಡಿಯೋ ಆನ್ ಮಾಡ್ಕೊಂಡೇ ಹೋದೆ ಫ್ರೆಂಡ್ಸ್. ಒಳಗಡೆಗೆ ಹೋದರೆ ಎಂಟ್ರೆನ್ಸ್ ಅಷ್ಟೇ. ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ ಹಾಸನಾಂಬ ತಾಯಿದು ಬಾಗಿಲು, ಅದೇ ಫ್ರೆಂಡ್ಸ್. ಅಷ್ಟೇ ವೀಡಿಯೋ ಕಾಣಿಸೋದು, ನಿಮಗೆ ಇನ್ನೇನು ಗೊತ್ತಾಗಲ್ಲ ಅಲ್ಲಿ ಒಳಗಡೆ ಏನಂದರೆ ಏನು ಕಾಣಿಸಲ್ಲ. ವೀಡಿಯೋ ಮಾಡಬೇಡಿ, ಇಲ್ಲೆಲ್ಲ ಮಾಡಬೇಡಿ ಅಂತ ಅಂದರು. ಹಂಗಾಗಿ ಎಲ್ಲಿ ಮೊಬೈಲೆಲ್ಲ ಕಿತ್ಕೊಬಿಟ್ರು, ನಾನು ಇಲ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ಹಂಗೆ ವೀಡಿಯೋ ಆಫ್ ಮಾಡ್ಕೊಬಿಟ್ಟು ಕಾಣಿಸ್ಲಾ ಇಲ್ಲ ನಮಗೆ. ಸುಮ್ಮನೆ ನಾವು ಅಂದ್ಕೊಂಡ್ವಿ ದೇವ್ರ ದರ್ಶನ ಮಾಡ್ಬೋದು ಚೆನ್ನಾಗಿ, ಅಷ್ಟೊತ್ತಿಂದ ನಿಂತ್ಕೊಂಡು ಹೋಗಿದ್ದೀವಿ, ಅಟ್ಲೀಸ್ಟ್ ಸ್ವಲ್ಪನಾರು ಸಿಗುತ್ತೆ ಅಂದ್ಕೊಂಡು ಹೋದ್ವಿ. ಏನೇನು ಕಾಣಿಸ್ಲಿಲ್ಲ ಫ್ರೆಂಡ್ಸ್ ಒಳಗಡೆ. ನಾವು ಮೊದಲೇ ಕುಳ್ಳಕ್ಕಿರೋದು ಫ್ರೆಂಡ್ಸ್, ಹೈಟಾಗಿದ್ದವ್ರು ನಿಂತ್ಕೊಂಡಿದ್ರು ನಮ್ಮ ಮುಂದೆ, ಇನ್ನೆಲ್ಲ ಈ ಕಡೆ ತಳ್ಳೇ ಬಿಟ್ರು. ಏನು ನೋಡೋದು ನಾವಲ್ಲಿ? ಏನೂ ನೋಡಲಿಲ್ಲ, ಸುಮ್ಮನೆ ಬಂದ್ವಿ. ಬೇಜಾರಾಯಿತು, ಅಷ್ಟು ದೂರದಿಂದ ಬಂದು ತಾಯಿ ನಾನು ನೀಟಾಗಿ ನೋಡೋಕ್ಕಾಗಲಿಲ್ಲ ಅಂತ. ಹಂಗೆ ಮನಸ್ಸಲ್ಲಿ ಬೇಡ್ಕೊಂಡು ಒಳ್ಳೇದಾಗಲಿ ನನ್ನ ಅಂದ್ಕೊಂಡು ಕಷ್ಟದಲ್ಲಿ ಬಂದೀವಿ, ಒಳ್ಳೇದು ಮಾಡು ಅಂತ ಹೇಳ್ಕೊಂಡು. ನೋಡಿ ಫ್ರೆಂಡ್ಸ್, ಡೆಕೋರೇಷನ್ ಹೆಂಗಿತ್ತು ಅಂದರೆ ಕಣ್ಣಿಗೆ ಆನಂದ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ನೋಡಿ ಎಲ್ಲ ಹೆಂಗಿದೆ ಅಂತೇಳಿ, ಸೂಪರಾಗಿತ್ತು ಫ್ರೆಂಡ್ಸ್. ಅದು ನೈಟ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರ ಫ್ರೆಂಡ್ಸ್, ಅದಕ್ಕೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹೊರಗಡೆಗೆ ಹೋಗೋ ಮನಸ್ಸೇ ಇರಲಿಲ್ಲ ನಮಗಂತೂ. ಅಲ್ಲಾದರೂ ನಮ್ಮನ್ನು ಯಾರನ್ನೂ ಹಿಡ್ಕೊಳ್ತಾನೆ ಇರಲಿಲ್ಲ ಬಿಡಿ. ನಮಗೆ ಹೋಗೋಕ್ಕೆ ಮನಸ್ಸಿಲ್ಲ ಅಂದರೂ ಹೋಗ್ತಾ ಇರಬೇಕು, ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ಅಂತೂ ಅಲ್ಲಿರೋದನ್ನೆಲ್ಲ ಹಂಗೆ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಬಂದ್ವಿ. ನೋಡಿ ಫ್ರೆಂಡ್ಸ್, ನಮ್ಮನ್ನಾದರೆ ಫೋನ್ ಯೂಸ್ ಮಾಡಿಬಿಡಿ ಅಂತಾರೆ, ಅವರೇ ಫೋಟೋ ತೆಕ್ಕೊಂಡು ನಿಂತ್ಕೊಳ್ತಾರೆ ಪೊಲೀಸ್ನರಿಗೆ. ಯಾರಿದ್ದಾರೆ ಫ್ರೆಂಡ್ಸ್ ಕೇಳೋರು ಅವರಿಗೆ? ನಮ್ಮನ್ನಾದರೆ ಹೋಗಿ ಅಂತಾರೆ. ಅವರಾದರೆ ಆರಾಮಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೋಬೋದು, ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್. ಹಿಂಗೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು. ಎಲ್ಲ ಹೂವಿನಲ್ಲಿ ಡೆಕೋರೇಷನ್ ಮಾಡಿದ್ದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಹಿಂಗೆ ನೋಡ್ಕೊಂಡು ಕಣ್ಣಿಗೆ ಆನಂದ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೀವು ಒಂದು ಸತಿ ನೋಡಿ, ತುಂಬ ಚೆನ್ನಾಗಿದೆ. ಆದರೆ ಒಳಗಡೆ ದೇವ್ರು ಮಾತ್ರ ನೋಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ಹೊರಗಡೆ ನೋಡ್ಬೋದು. ನೋಡಿ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಆರಾಮಾಗಿ, ಇಲ್ಲೆಲ್ಲ ಹೊರಗಡೆ ನೋಡ್ಬೋದು. ನಾವು ನೀಟಾಗಿ ನೋಡ್ಕೊಂಡ್ವಿ, ಹೋದ್ವಿ ಹೊರಗಡೆಗೆ.
ಹೊರಗಡೆಗೆ ಬಂದ ತಕ್ಷಣ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಫ್ರೆಂಡ್ಸ್. ಪ್ರಸಾದಕ್ಕೆ ಅಲ್ಲಿ ಚೀಟಿ ಕೊಡ್ತಾಯಿದ್ರು. ನನಗೇನು ಗೊತ್ತು ಚೀಟಿ ಕೊಡ್ತಾಯಿದ್ರು. ನಾನು ಸುಮ್ಮನೆ ಬಂದೆ. ಆಮೇಲೆ ನಮ್ಮ ಅಕ್ಕ ಎಂಥವ್ರು ಇಸ್ಕೊಂಡಿದ್ರು. ಅವ್ರು ಇದೇನೋ ಕೊಟ್ಟರು ಬಾ ಹೋಗೋಣ ಅಂತ ಹೇಳಿ ಆಮೇಲೆಲ್ಲ ಪ್ರಸಾದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ರು. ಆಮೇಲೆ ನಮ್ಮ ಅಕ್ಕನೇ ಹೋಗಿ ಇಸ್ಕೊಂಬಂದು ಅದನ್ನೇ ಒಂದು ಚೂರು ತಿನ್ಕೊಂಡು ಏನು ಬಿಸಿಬೇಳೆ ಭಾತ ಏನೋ ಮಾಡಿದರು ಫ್ರೆಂಡ್ಸ್. ಅದನ್ನೇ ಸ್ವಲ್ಪ ತಿನ್ಕೊಂಡ್ವಿ ಬಂದ್ವಿ. ಹೊರಗಡೆ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ. ಅಲ್ಲಿ ಏನಾದ್ರು ತೊಗೊಳೋಣ ಅಂತ ಕೇಳಿದ್ರೆ ಫ್ರೆಂಡ್ಸ್ ಎಲ್ಲ ಡಬಲ್ ಹೇಳ್ತಿದ್ದಾರೆ. ಅಯ್ಯೋ ನಮ್ಮೂರು ಜಾತ್ರೆಲ್ಲ ಇಷ್ಟಿರಲ್ಲ, ಇಷ್ಟೊಂದು ಹೇಳ್ತಿದ್ದಾರಲ್ಲ ಅಂದ್ಕೊಂಡು ಸುಮ್ಮನೆ ಕಣ್ಣಲ್ಲಿ ನೋಡ್ಕೊಂಡು ಬರ್ತಾಯಿದ್ವಿ. ಏನು ಮಾತ್ರ ತಗೊಳ್ಲಿಲ್ಲ ಫ್ರೆಂಡ್ಸ್. ನಾವು ಅದನ್ನು ತೊಗೊಳೋಣ ಅಂದ್ಕೊಂಡ್ವಿ ಫ್ರೆಂಡ್ಸ್. ಎಲ್ಲ ಜಾಸ್ತಿ ಹೇಳ್ತಾಯಿದ್ರು. ಏನು ತಗೊಳೋದು ಬೇಡ, ಇದು ಸರಿಯಾಗಲ್ಲ ಅಂದ್ಕೊಂಡ್ವಿ. ಆಮೇಲೆ ಫ್ರೆಂಡ್ಸ್ ನೆನಪಾಯಿತು ನಮಗೆ ಹೋಗ್ತಾಯಿದ್ವಿ. ಅವು ಖುಷಿಲಿ ನಾವು ಸ್ಲಿಪ್ಪರ್ ಬಿಟ್ಟಿದ್ದನ್ನೇ ಮರ್ತಿದ್ವಿ ಫ್ರೆಂಡ್. ಆಮೇಲೆ ಸ್ಲಿಪ್ಪರ್ ಹುಡ್ಕೊಂಡು ಹೋದ್ವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಜ ಗೊತ್ತಾಗಂಗಿಲ್ಲ ಫ್ರೆಂಡ್ಸ್. ಆಮೇಲೆ ಹೆಂಗೋ ಯಾರೋ ಕೇಳೋಣ ಅಂದ್ಕೊಂಡ್ವಿ. ನೋಡೋಣ ಈ ದಾರಿಲಿ ಹೋಗೋಣ, ಮುಂದೆ ಹೋಗೋಣ ಅಂದ್ಕೊಂಡು ಹೋದ್ವಿ. ಆಮೇಲೆ ಗೊತ್ತಾಯಿತು ಮೇಯ್ನ್ ರೋಡಿಗೆ ಬಂದ್ವಿ. ಇದೇ ರೋಡು ಕರೆಕ್ಟಾಗಿ ಬಂದಿದ್ದೀವಿ ಅಂದ್ಕೊಂಡ್ಬಿಟ್ಟು ಹೋದ್ವಿ ಫ್ರೆಂಡ್ಸ್. ನಮ್ಮ ಸ್ಲಿಪ್ಪರ್ ಇರೋದಕ್ಕೆ ಹೋದ್ವಿ. ನೋಡಿ ಫ್ರೆಂಡ್ಸ್ ಲೈಟಿಂಗೆಲ್ಲ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರಾಗಿತ್ತು ಫ್ರೆಂಡ್ಸ್. ನೈಟ್ ಹೊತ್ತು ಮಾತ್ರ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.